ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಕಾವ್ಯ ಹೆಗಡೆ. ಕಾಂಗ್ರೆಸ್ 14, ಬಿಜೆಪಿ 0-0, ಜೆಡಿಎಸ್ 0-0. ಇದು ತುಮಕೂರು ಡಿಸಿಸಿ ಬ್ಯಾಂಕ್ನ ಇಲೆಕ್ಷನ್ ರಿಸಲ್ಟ್. ಎಲ್ಲ 14 ಸ್ಥಾನಗಳನ್ನು ಕೂಡ ಗೆದ್ದು ಬೀಗಿರುವಂತಹ ರಾಜಣ್ಣ ಪಡೆ. ಹದಿನಾಲ್ಕು ಸ್ಥಾನಗಳನ್ನು ಕೂಡ ಗೆದ್ದು ಬೀಗಿರುವಂತಹ ರಾಜಣ್ಣ ಪಡೆ. ರಾಜಣ್ಣ ಸಹಕಾರ ತಂತ್ರಕ್ಕೆ ಬಿಜೆಪಿ ಜೆಡಿಎಸ್ ಫುಲ್ ಶೇಕ್. ತುಮಕೂರು ಡಿಸಿಸಿ ಬ್ಯಾಂಕ್ಗೆ ರಾಜಣ್ಣನೇ ಸಾರ್ವಭೌಮ. ಕೆಎನ್ ರಾಜಣ್ಣ ರಣತಂತ್ರದ ಎದುರಾಳಿಗಳು ಧೂಳಿಪಟ. ಬಿಜೆಪಿ ಜೆಡಿಎಸ್ನವರು ಮಾತ್ರ ಅಲ್ಲ, ಪಕ್ಷದೊಳಗಿನ ಎದುರಾಳಿಗಳು ಕೂಡ ತಲೆ ಕೆದರ್ಕೊಂಡು ಕುಂತ್ಕೊಂಡವೆ. ಸತತ 7ನೇ ಬಾರಿಗೆ ಕೆಎನ್ ರಾಜಣ್ಣ ಅಧ್ಯಕ್ಷರಾಗೋದು ಪಕ್ಕಾ. ಫಿನಿಕ್ಸ್ ಪಕ್ಷಿಯಂತೆ ಮತ್ತೆ ಎದ್ದು ಬರ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ. ವೀಕ್ಷಕರೇ, ನಿನ್ನೆ ಡಿಸಿಸಿ ಬ್ಯಾಂಕ್ನ 14 ಸೀಟನ್ನ ಗೆದ್ದು ಬೀಗಿದೆ ಕಾಂಗ್ರೆಸ್. ಬಿಜೆಪಿ ಜೆಡಿಎಸ್ ಎಷ್ಟಪ್ಪ ಅಂತಂದ್ರೆ 0-0. ಯಾವುದೇ ಒಂದೇ ಒಂದು ಸೀಟನ್ನು ಕೂಡ ಬಿಜೆಪಿ ಗೆದ್ದಿಲ್ಲ. ಇನ್ನು ರಾಜಣ್ಣ ವಿಚಾರಕ್ಕೆ ಬರುವುದಾದ್ರೆ, ನಿನ್ನೆ ನೋಡ್ಬೇಕಾಗಿದ್ರಿ ನೀವು, ಅಭಿಮಾನಿಗಳ ಬಳಗವನ್ನ ಎದೆಗೆ ಅಪ್ಕೊಂಡು ಕುಂತ್ಕೊಂಡಿದ್ರು ರಾಜಣ್ಣ ಅವರ ಆ ಒಂದು ವಿಜಯೋತ್ಸವವನ್ನ ನೋಡ್ಬೇಕಾಗಿತ್ತು ನೀವು. ರಾಜಣ್ಣ ಅವರ ತಂತ್ರ ಪ್ರತಿತಂತ್ರ ಎಲ್ಲ ಹೇಗಿತ್ತು ಅಂತಂದ್ರೆ, ಬೇರೆ ಎದುರಾಳಿಗಳು ಮುಟ್ಟು ನೋಡ್ಕೊಳ್ಬೇಕು ಹಾಗಿತ್ತು. ಜೆಡಿಎಸ್ ಬಿಜೆಪಿ ಮೈತ್ರಿ ಆದ್ರೂ ಕೂಡ 0 ಪಡೆದುಕೊಂಡಿದೆ. ಇನ್ನು ಕೆಎನ್ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿದಾಗ ಸಾಕಷ್ಟು ಜನ ಮಾತನಾಡ್ತಾ ಇದ್ರು, ಏನಪ್ಪ ಅದು ಅಂತಂದ್ರೆ ಕೆಎನ್ ರಾಜಣ್ಣ ಅವರದ್ದು ಈಗ ವಿಚಾರ ಮುಗಿದು ಹೋಯ್ತು, ಮತ್ತೆ ವಾಪಸ್ ಬರೋದಿಲ್ಲ, ಮತ್ತೆ ಬೇರೆ ಇಲೆಕ್ಷನ್ಗೆ ನಿಂತ್ಕೊಳ್ಳೋದಿಲ್ಲ ಅಂತ ಬೇರೆ ಹೇಳಿದ್ರಲ್ಲ ಕೆಎನ್ ರಾಜಣ್ಣ. ಸೊ ಆ ಒಂದು ಕಾರಣಕ್ಕೆ ಮುಗೀತು ಡಿಸಿಸಿ ಬ್ಯಾಂಕ್ನ ರಿಸಲ್ಟ್ ನಮಗೆ ಅಂತ ಅಂದ್ಕೊಂಡಿದ್ದವ್ರಿಗೆಲ್ರಿಗೂ ಕೂಡ ಫಿನಿಕ್ಸ್ ಪಕ್ಷಿಯಂತೆ ಹೇಗೆ ಹಾರು ಬಂದು ಕುತ್ಕೊಳ್ಳೋದು ಅನ್ನೋದನ್ನ ಕೆಎನ್ ರಾಜಣ್ಣ ಹೇಳಿ ಕಲಿಸಿರುವಂಥದ್ದು. 14 ಸ್ಥಾನಕ್ಕೆ 14 ಸ್ಥಾನವನ್ನು ಕೂಡ ಗೆದ್ದು ಬೀಗಿರುವಂತಹ ರಾಜಣ್ಣ ಪಡೆ. ರಾಜಣ್ಣ ಸಹಕಾರ ತಂತ್ರಕ್ಕೆ ಬಿಜೆಪಿ ಜೆಡಿಎಸ್ ಎಲ್ಲರೂ ಕೂಡ ಶೇಕ್ ಆಗ್ಬಿಟ್ಟಿದ್ದಾರೆ. ಡಿಸಿಸಿ ಬ್ಯಾಂಕ್ನ ಸಾರ್ವಭೌಮತೆಯನ್ನ, ಆ ಒಂದು ಅಧಿಕಾರವನ್ನ ಪಡೆದುಕೊಂಡಿರುವಂತಹ ಕೆಎನ್ ರಾಜಣ್ಣ ಅವರ ಜೊತೆಗೆ ನಿಂತಹ ಅಭಿಮಾನಿಗಳು ಹಾಗೂ ಬೆಂಬಲಿಗರು 7ನೇ ಬಾರಿಗೂ ಕೂಡ ಕೆಎನ್ ರಾಜಣ್ಣ ಅಧ್ಯಕ್ಷರಾಗಿ ಬೀಗೋದು ಫಿಕ್ಸ್ ಆಗ್ಬಿಟ್ಟಿದೆ. ಇನ್ನು ಕೆಎನ್ ರಾಜಣ್ಣ ಅವರನ್ನ ಪಕ್ಷದ ಒಳಗೆ ಇದ್ದವರು ಅವರನ್ನ ಮುಗಿಸಬೇಕಾದ್ರೆ ರಾಜಕೀಯವಾಗಿ ಮುಗಿಸಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು. ಅವರೆಲ್ಲರಿಗೂ ಕೂಡ ಮುಟ್ಟು ನೋಡ್ಕೊಳ್ಳೋ ಹಾಗೆ ಬರೆಯನ್ನ ಕೊಟ್ಟಿರುವಂತಹ ಕೆಎನ್ ರಾಜಣ್ಣ 14 ಸ್ಥಾನಕ್ಕೆ 14 ಸ್ಥಾನವನ್ನ ಗೆದ್ದಿದ್ದು. ಅದು ಕೂಡ ವಜಾ ಆದ ನಂತರ ಯಾರ ಹತ್ರ ಸಾಧ್ಯ ಆಗುತ್ತೆ? ಅದು ವಜಾ ಆಗಿರುತ್ತೆ. 14 ಸ್ಥಾನಕ್ಕೆ 14 ಸ್ಥಾನವನ್ನು ಕೂಡ ಗೆದ್ದು ಬೀಗಕ್ಕೆ ಹೆಂಗ್ ಸಾಧ್ಯ ರೀ ಅದು? ಅಷ್ಟು ತಾಕತ್ತು, ಅಷ್ಟು ಗಟ್ಸು, ಅಷ್ಟು ಚಾಣಕ್ಷತನ ಬೇಕೇ ಬೇಕು. 7ನೇ ಬಾರಿಗೂ ಕೂಡ ಕೆಎನ್ ರಾಜಣ್ಣ ಅವರು ಅಧ್ಯಕ್ಷರಾಗೋದು ಈಗ ಆಲ್ಮೋಸ್ಟ್ ಆಲ್ ಫಿಕ್ಸ್ ಆಗಿದೆ. ಡಿಸಿಸಿ ಬ್ಯಾಂಕ್ನ ಚುನಾವಣೆ ನಡೆದ ಮೇಲೆ ಸಾಕಷ್ಟು ಜನರು ಮಾತಾಡ್ತಾ ಇದ್ರು, ಇಲ್ಲ ಕೆಎನ್ ರಾಜಣ್ಣ ಬಣ ಬರೋದು ಸ್ವಲ್ಪ ಡೌಟ್ ಇದೆ ಅಂತ ಹೇಳಿ. ಆದರೆ ಇದೆಲ್ಲದನ್ನು ಕೂಡ ಮೆಟ್ಟಿ ನಿಂತ್ಕೊಂಡಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.